ಓಂ ನಮೋ ನಾರಾಯಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮನೋಜವಂ ಮಾರುತಲ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಇವತ್ತು ಗುರುವಿನ ಒಂದು ಮಹತ್ವನ ಹೇಳೋಣ. ಅಜ್ಞಾನ ತಿಮಿರಂದಸ್ಯ ಜ್ಞಾನಾಂಜನಾಶಲಾಕಾಯ ಚಕ್ಷುರ್ನಿರ್ಮಿತಂ ದೈವ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಅಂದ್ರೆ ಅಜ್ಞಾನದಿಂದ ಉಂಟಾದ ಆ ಕಣ್ಣು ನೋವನ್ನ ಜ್ಞಾನವೆಂಬ ಅಂಜನದಿಂದ ಆ ಕಣ್ಣನ್ನು ಗುಣಪಡಿಸಿ ಆ ಶಿಷ್ಯನನ್ನು ಎಲ್ಲ ಕಡೆಗೆ ಪ್ರಕಟಿಸಂತೆ ಮಾಡಿದಾತ ಆ ಗುರುವಿಗೆ ಪಾದಾರವಿಂದಕ್ಕೆ ನಮನಗಳು ಎಂದರ್ಥ ಆಗುತ್ತೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ, ಗುರುವಿನ ಮಹತ್ವ ಆಗಿದೆ. ನಮ್ಮ ಈ ಭಾರತೀಯ ಸನಾತನ ಧರ್ಮದಲ್ಲಿ, ಈ ಸಂಸ್ಕೃತಿಯಲ್ಲಿ ಗುರುವಿಗೆ ಆದ ಒಂದು ಸ್ಥಾನಮಾನ ಬಹಳ ವಿಶೇಷವಾಗಿ. ಗುರು ಎಂಬ ಒಂದು ಪದದ ಅರ್ಥವೂ ಕೂಡ ಬಹಳ ಅರ್ಥಗರ್ಭಿತವಾಗಿದೆ. ಈ ಪ್ರಕೃತಿ ಮತ್ತು ಸಕಲ ಜೀವರಾಶಿಗಳನ್ನು ನಿಯಂತ್ರಣ ಮಾಡುವಂತಹ ದೇವತೆಗಳು ಸಹ ಗುರುವಿನ ಅವಶ್ಯಕತೆಯನ್ನ, ಗುರುವಿನ ಮಾರ್ಗದರ್ಶನವನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ ಗುರು ಅನ್ನೋ ಪದದ ಅರ್ಥ ಏನು? ಗುರುವಿನ ಪದದ ಅರ್ಥ ಸಂಸ್ಕೃತದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದಾದ್ರೆ, ಗು ಅಂದರೆ ಕತ್ತಲು, ರು ಎಂದರೆ ಕಳೆಯುವ ಅಥವಾ ದೂರ ಮಾಡುವ ಅಂತ ಹೇಳ್ತಾರೆ. ಕತ್ತಲ ಲೋಕದಿಂದ, ಜ್ಞಾನದಿಂದ ಉಂಟಾದ ಆ ಕತ್ತಲಿನಿಂದ ಅವನನ್ನ ಬೆಳಕಿನೆಡೆಗೆ ಕರೆತರುವಂತಹ ಕೆಲಸ ಮಾಡುವಂತಹ ಗುರುವಿಗೆ ಅದರಾದ ಮಹತ್ವವಿದೆ. ಅದಕ್ಕೆ ನಾವು ಹೇಳ್ತೀವಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿ. ಯಾಕೆ? ಆ ಗುರುವಿಗೆ ನಾವು 3 ಸ್ಥಾನಗಳನ್ನು ಕೊಡ್ತೇವೆ, ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ. ಅವರೇ ಗುರುದೇವ ದತ್ತಾತ್ರೇಯರು ಅಂತ ಹೇಳ್ತೇವೆ. ಇನ್ನೊಂದು ಮಾತಿದೆ ಗುರುವಿನ ಬಗ್ಗೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಗುರುವಿನ ಗುಲಾಮನಾಗಬೇಕು. ಗುರುವಿನ ಪದ ಹೇಗೆ ನಾವು ಅರ್ಥೈಸ್ಕೊಳ್ತೇ ಹೋಗ್ತೀವೋ, ಗುರುವಿನ ವಿಚಾರವನ್ನು ಕೂಡ ನಾವು ಅರಿತಾ ಹೋಗಬೇಕು. ಈ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಹೇಳ್ತಾರೆ, ಗುರುವಿನ ಮಹತ್ವ ಬಹುಮುಖ್ಯ ಅಂತೇಳಿ. ಮುಂದೆ ಗುರಿ ಹಿಂದೆ ಗುರು ಇರಬೇಕು ಹೇಳಿ. ಮುಂದೆಯೂ ಸಹ ಗುರಿ ಇಲ್ಲದೆ, ಹಿಂದೆಯೂ ಕೂಡ ಗುರು ಇಲ್ಲದೆ ಇದ್ದಾಗ ನಮ್ಮ ಜೀವನದಲ್ಲಿ ನಾವು ಯಾವುದೂ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ತಂದೆ ತಾಯಿಯ ನಂತರ ತೆಗೆದುಕೊಳ್ಳುವಂತಹ ಒಂದು ಸ್ಥಾನ ಅನ್ನೋದಾದ್ರೆ ಅದು ಗುರುವಿನ ಸ್ಥಾನ. ಬಹಳ ಪ್ರಾಮುಖ್ಯವಾಗಿ ತೆಗೆದುಕೊಳ್ಳುವಂತಹ ಸ್ಥಾನವಾಗಿದೆ. ಗುರುವಿನ ಮಹತ್ವ ಇನ್ನೊಂದು ಮಾತಿದೆ, ಹರ ಮುನಿದರು ಗುರು ಕಾಯ್ತಾನೆಂಬುದಾಗಿ. ಅಲ್ವಾ? ಹರ ಮುನಿದರು ಗುರು ಕಾಯ್ತಾನೆ ಅಂದ್ರೆ, ನಮ್ಮ ಸಂಕಷ್ಟಗಳು, ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಆ ಭಗವಂತ ನಮ್ಮನ್ನು ಕೈ ಹಿಡಿಯುತ್ತಾ ಆಗದೆ ಇದ್ದಾಗ, ಆ ಅಜ್ಞಾನದಿಂದ ಆದಂತಹ ಸಮಸ್ಯೆಗಳನ್ನ ಆ ಗುರು ನಮ್ಮನ್ನ ಕಾಪಾಡ್ತಾನೆ. ಆದ್ರೆ ಇನ್ನೊಂದು ಮಾತಿದೆ, ಹರ ಮುನಿದರೆ ಗುರು ಕಾಯ್ತಾನೆ, ಆದ್ರೆ ಗುರು ಮುನಿದ್ರೆ ಯಾರಿಂದನೂ ಕೂಡ ಕಾಯೋದಕ್ಕಾಗೋದಿಲ್ಲ. ಆ ಸ್ಥಿತಿಯೇ. ಸಂತ ಕಬೀರರು ಒಂದು ಮಾತು ಹೇಳ್ತಾರೆ, ತಮ್ಮ ದೋಹೆಗಳಲ್ಲಿ ಹೇಳ್ತಾರೆ, ಕಾಕೆ ಲಾಗೋ ಪಾಯೆ ಬಲಿಹಾರಿ ಅಪನೆ ಗೋವಿಂದ ದಿಯೋ ಬತಾಯೇ ಹೇಳಿ ಅಂತ. ಅಂದ್ರೆ ಗುರು ಗೋವಿಂದನು ಒಟ್ಟಿಗೆ ನಡೆದಾಡ್ಕೊಂಡು ಬರ್ತಾ ಇರ್ತಾರೆ. ಆ ಬರುವಾಗ ಮೊದಲು ನಾವು ಗುರುವಿನ ಪಾದಾರವಿಂದಕ್ಕೆ ನಮನ ಮಾಡಬೇಕು, ಗುರುವಿಗೆ ನಮಸ್ಕರಿಸ್ಬೇಕು. ಅದಾದ ನಂತರ ನಾವು ಭಗವಂತನನ್ನ ಹೇಳ್ತಾರೆ. ಯಾಕೆ ಅನ್ನೋದಾದ್ರೆ, ಆ ಭಗವಂತ ಇರುವಿಕೆಯನ್ನ ತೋರಿಸಿಕೊಟ್ಟವನಾರು ಆ ಗುರು. ಯಾರು? ಭಗವಂತ ಇದ್ದಾನೆ ನೋಡು ಅಂತ ಹೇಳಿ ತೋರಿಸ್ಕೊಟ್ಟವನಾರು ಆ ಗುರು. ಅದಕ್ಕೋಸ್ಕರ ನಾವು ಆ ಗುರುವಿಗೆ ನಮಸ್ಕರಿಸ್ಬೇಕು, ಗುರುವಿಗೆ ಮೊದಲು ಪ್ರಾಮುಖ್ಯತೆಯನ್ನ ಕೊಡಬೇಕು. ಬದುಕಿನ ಉದ್ದಗಲಕ್ಕೂ ಮನುಷ್ಯ
ಅವನ ಜೀವನ ಉದ್ದಗಲಕ್ಕೂ ಕೂಡ ಹೊಸ ಹೊಸ ವಿಷಯಗಳನ್ನ ಕಲಿತಾ ಹೋಗ್ತಾನ ಅವನು. ಆದ್ರೆ ಆ ಹೊಸ ಹೊಸ ವಿಷಯಗಳ ಕಲಿಯುವಿಕೆಯಲ್ಲಿ ಹಿಂದೆ ಒಬ್ಬ ಗುರು ಇದ್ದೇ ಇರ್ತಾನೆ. ಎಲ್ಲವೂ ಕೂಡ ಗುರು ಮುಂದೆ ಹೇಳಿರ್ತಾನೆ, ಹಿಂಗ ಆಗ್ತದೋ ಹೋಗಿ ಹೇಳಿ, ಈ ಸಮಸ್ಯೆಗೆ ಇದು ಪರಿಹಾರ ಹೇಳಿರ್ತಾನೆ. ಆ ಪರಿಹಾರ ನಾವು ತಗೊಳ್ಳಿಲ್ಲ, ಅವತ್ತು ನಾವು ಕಂಡ್ಕೊಳ್ಳಿಲ್ಲ ಅನ್ನೋದಾದ್ರೆ ಒಂದೊಂದು ದಿನ ಅದು ನಮಗೆ ಖಂಡಿತ ಅದು ಅರ್ಥ ಆಗಿರುತ್ತೆ. ಹಾಗೆ ಈ ಗುರು ನಮ್ಮ ಈ ಸನಾತನ ಧರ್ಮ ಇನ್ನೊಂದು ಮಾತು ಹೇಳುತ್ತೆ, ಈ ಪರಂಪರೆ, ಗುರು ಪರಂಪರೆ ಇವತ್ತಿನಿಂದಲ್ಲ, ಶತಮಾನಗಳಿಂದ, ರಾಮನ ಕಾಲದಿಂದಲೂ ಕೂಡ, ಕೃಷ್ಣನ ಕಾಲದಿಂದಲೂ ಕೂಡ ದೇವಾನು ದೇವತೆಗಳು ಆ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ, ಆ ಶತಮಾನಗಳಲ್ಲಿ ಎಲ್ಲಾ ಭಾಗದಲ್ಲಿಯೂ ಈ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನುವ ಒಂದು ಈ ನಾವೇನು ಹೆಮ್ಮೆ ಪಡಬೇಕು. ಯಾಕಂದ್ರೆ ಗುರು ಪಾರಂಪರೆ, ಈ ಗುರುವ ಪಾರಂಪರೆ ಏನಿದೆಯಲ್ಲ, ಭಾರಿ ವಿಶೇಷವಾದಂತ ಒಂದು ಸ್ಥಾನ. ನಮ್ಮ ಈ ಸನಾತನ ಧರ್ಮದಲ್ಲಿರುವಂತಹ ಎಲ್ಲ ಗುರುವಿನ ಒಂದು ಮಹತ್ವವನ್ನ, ಯೋಗ ಆಗಿರ್ಬೋದು, ಎಲ್ಲ ವಿದ್ಯೆಗಳನ್ನೆಲ್ಲ ಹೊರದೇಶದವರು, ವಿದೇಶಿಯರು ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಇವತ್ತು. ಆ ಗುರುಕುಲ ಅವತ್ತು ಕಲಿಸ್ತಿರುವಂತಹ ವಿದ್ಯೆಗಳಾಗ್ಲಿ. ಹಾಗಾಗಿ ಈ ಗುರುವಿನ ಒಂದು ಪದದ ಬಹಳ ಬಹಳ ಅಂದ್ರೆ ಬಹಳ ಮಹತ್ವವಾಗಿದೆ. ಪ್ರತಿಯೊಬ್ಬ ಜೀವರಾಶಿಗಳಲ್ಲಿಯೂ ಕೂಡ ಸಮತೋಲನ ಮಾಡುವಂತಹ ಆ ದೇವತೆಗಳು ಕೂಡ ಗುರುವಿನ ಅವಲಂಬನೆಯನ್ನು ಪಡೆದುಕೊಂಡಿರ್ತಾರೆ. ಕೃಷ್ಣ ಮುಂದೆ ಜಗದ್ಗುರು ಅಂತ ನಾವು ಹೇಳ್ತೀವಿ. ಯಾಕೆ ಅನ್ನೋಂತಂದ್ರೆ, ಮಧ್ಯಮ ಪಾಂಡವನಾಗಿರತಕ್ಕಂತಹ ಪಾರ್ಥನಿಗೆ ಆ ಭಗವಂತ ಭಗವದ್ಗೀತೆಯನ್ನ ಬೋಧಿಸ್ತಾನೆ. ಆತರ ಪ್ರತಿಯುದ್ಧಿಸಿ ಅದನ್ನ ಬರೀ ಪಾರ್ಥನಿಗಷ್ಟೇ ಅಲ್ಲ, ನಮಗೂ ಕೂಡ ಆ ದಿನವೇ, ಆ ಕಾಲಘಟ್ಟದಲ್ಲಿ ಅವನು ಭಗವಂತ ಏನ್ ಮಾಡ್ತಾನೆ, ಈ ಭಗವದ್ಗೀತೆನ ಆ ಕಾಲದಲ್ಲಿ ನಮಗೂ ಕೂಡ ಅನ್ವಯವಾಗುವಂತೆ ಅವನು ಬೋಧಿಸ್ತಾನೆ ಕೃಷ್ಣ. ಆ ಭಗವದ್ಗೀತೆಯಲ್ಲಿ ಇವತ್ತು ಕೂಡ, ಆ ಭಗವದ್ಗೀತೆಯಲ್ಲಿ ಆ ಪರಮಾತ್ಮ, ಆ ಭಗವಂತ ಹೇಳಿರುವಂತ ಎಲ್ಲವೂ ಸತ್ಯಗಳು ಕೂಡ, ಅವ ಹೇಳಿರುವಂತ ಎಲ್ಲವೂ ಕೂಡ ನಮಗೆ ಇವತ್ತು ಕೂಡ ಅನ್ವಯವಾಗುತ್ತೆ. ಅದಕ್ಕೆ ಹೇಳ್ತಾರೆ ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳಿ. ಈ ಗುರು ಪರಂಪರೆ ಅನ್ನೋದು ನಿಮಗೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು, ಆ ವೇದವ್ಯಾಸರ ಜನ್ಮದಿನವೊಂದೇ ನಾವು ಗುರು ಪೂರ್ಣಿಮೆ ಅಂತ ಮಾಡ್ತೀವಿ. ಅದು ಬಹಳ ವಿಶೇಷ. 4 ವೇದಗಳನ್ನ ಮಾಡ್ತಾರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣವೇದ. ಎಷ್ಟು ವೈಶಿಷ್ಟ್ಯತೆ ಇದೆ ನೋಡಿ ಅಲ್ವಾ. ನಮ್ಮ ಈ ಸನಾತನ ಧರ್ಮ ಗುರುವಿನ ಬಗ್ಗೆ ಒಂದು ಆ ಸ್ಥಾನವೇ ಬೇರೆದೇ ಆಗಿದೆ. ನಮಗೆ ಮೊದಲ ಪಾಠಶಾಲೆಯೇ ಒಂದು ತಾಯಿ ಆಗ್ತಾಳೆ. ಆ ತಾಯಿಯೇ ನಮ್ಮ ಮೊದಲ ಗುರು ಆಗ್ತಾಳೆ. ಆ ತಂದೆಯೇ ನಮ್ಮ ಮೊದಲ ಗುರು ಆಗ್ತಾನೆ. ಯಾರೊಟ್ಟಿಗೆ ಹೇಗೆ ಮಾತಾಡಬೇಕು, ಹೇಗೆ ಇರಬೇಕು, ಇವನು ನಿನ್ನ ತಂದೆ, ಇವನು ನಿನಗೆ ಅಣ್ಣ, ಇವನು ಚಿಕ್ಕಪ್ಪ, ಇವನು ದೊಡ್ಡಪ್ಪ, ಇವರು ಅಜ್ಜ ಅಜ್ಜಿ ಅಂತ ಹೇಳ್ಕೊಡ್ತಾಳ ಆ ತಾಯಿ ಅಲ್ವಾ. ತಾಯಿಯ ಆ ವಿಷಯಗಳು, ತಾಯಿ ಹೇಳ್ಕೊಡುವಂತ ವಿಚಾರಗಳು ಆ ಮಗು ಕಲಿತಾ ಹೋಗುತ್ತೆ. ಅಂದ್ರೆ ನಮ್ಗೆ ಮೊದಲ ಗುರು ಯಾರಾಗ್ತಾರೆ, ತಾಯಿ ಆಗ್ತಾಳೆ. ಒಬ್ಬ ಗುರುವಿನ ಹತ್ರ ನಾವು ಯಾವತ್ತು ಹೋಗ್ತೇವೆ, ತಂದೆ ತಾಯಿ ಅರ್ಥ ಹೇಳ್ಕೊಳಕ್ ಆಗೋದಿಲ್ಲ, ಅಣ್ಣ ತಮ್ಮಂದ್ರ ಹತ್ರ ಹೇಳ್ಕೊಳಕ್ ಆಗೋದಿಲ್ಲ, ನೆರೆ ಹೊರೆಯವ್ರ ಹತ್ರ ಹೇಳ್ಕೊಳಕ್ ಆಗೋದಿಲ್ಲ. ಅಯ್ಯೋ ನಮ್ಮ ಸಮಸ್ಯೆಗಳು ಹೇಳ್ಕೊಂಡ್ಬಿಟ್ರೆ ಎಲ್ಲಿ ವೀಕ್ನೆಸ್ ಮಾಡ್ಕೊಂಡ್ಬಿಡ್ತಾರಪ್ಪ ಅವ್ರು ಅಂತ. ಆದ್ರೆ ಗುರುವಿನ ಮಾತ್ರ ಹಾಗಲ್ಲ. ಪರ್ಸನಲ್ ಅಂದ್ರೆ ಏನ್ ಹೇಳ್ತಾರೆ ನೀವು, ಪರ್ಸನಲ್ ವಿಷಯಗಳು ಅಂತ ಹೇಳ್ತೀರಿ. ಯಾರೊಟ್ಟಿಗೂ ಹೇಳ್ಕೊಳಕ್ ಆಗದಿರೋಂಥ ವಿಚಾರಗಳನ್ನ ಆ ಗುರುವಿನ ಹತ್ರ ಹೇಳ್ಕೊಳ್ತೀರಿ ನೀವು. ಯಾಕೆಂದ್ರೆ ಆ ಗುರುವಿನ ಮೇಲಿರುವಂತಹ ನಂಬಿಕೆ ಹಾಗಾಗಿದೆ. ಆ ಗುರುವಿನ ಹತ್ರ ಹೇಳ್ಕೊಳ್ಳುವಂತ ಎಲ್ಲಾ ವಿಚಾರಗಳು ಕೂಡ ನಿಮ್ಗೊಂದು ಪರಿಹಾರ ಕೂಡ ಸಿಕ್ಕಿರತ್ತೆ ಅಲ್ವಾ. ಎಷ್ಟು ನಂಬಿಕೆ ಅಲ್ವಾ. ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿಯೂ ಆಗ್ಲಿ, ಸಂಗೀತ ಹೇಳ್ಕೊಡುವಂತ ಶಿಕ್ಷಕರಾಗ್ಲಿ, ಪಾಠಶಾಲೆಗಳಲ್ಲಾಗ್ಲಿ, ವೇದ ಉಪನಿಷತ್ತನ್ನು ಹೇಳ್ಕೊಡುವಂತಹ ಗುರುಕುಲಗಳಾಗ್ಲಿ, ಎಲ್ಲಾ ವಿದ್ಯೆಗಳಲ್ಲೂ ಕೂಡ ಎಲ್ಲಾ ತರದ ಚಟುವಟಿಕೆಗಳನ್ನು ಹೇಳ್ಕೊಡುವಂತಹ ಒಂದು ಗುರುಕುಲವು ಕೂಡ ಆ ಪಾರಂಪರೆ ನಾವು ಯಾವತ್ತೂ ಕೂಡ ಗೌರವಿಸ್ಬೇಕು, ಗುರುವನ್ನ ಗೌರವಿಸ್ಬೇಕು.
ಅಲ್ವಾ? ಏನ್ ಬೇಕಾದ್ರೂ ಕಸ್ಕೊಳ್ಬೋದು. ತಲೆಯಲ್ಲಿರುವಂತಹ ಶಿಕ್ಷಣ, ಕಲ್ತಿರುವಂತಹ ಬುದ್ಧಿ ಯಾವತ್ತೂ ಕೂಡ ಯಾರಿಂದ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ? ಆ ಬುದ್ಧಿ ಕೊಟ್ಟ, ಆ ಶಕ್ತಿ ಕೊಟ್ಟಂತ ಆ ಗುರುಗೆ ಯಾವತ್ತೂ ಕೂಡ ಆಭಾರಿಯಾಗಿರ್ಬೇಕು ಅನ್ನೋದು ನನ್ನ ಮಾತಾಗಿದೆ. ಹೀಗೆ ಆಚಾರ್ಯರಾಗ್ಲಿ, ಪ್ರತಿಯೊಬ್ಬ ನಮ್ಮ ಹಿಂದಿನ ಪೀಳಿಗೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು, ಶಿರ್ಡಿ ಸಾಯಿಬಾಬರು ಹಾಗೂ ಸಿದ್ಧಾರೂಢರು, ಹೀಗೆ ಶಿಶುನಾಳ ಶರೀಫರು, ಹೀಗೊಂದು ಗುರು ಪರಂಪರೆಯ ನಮಗೆ ಬೆಳೀತಾನೆ ಹೋಗಿದೆ. ಆ ಗುರು ಪರಂಪರೆಯಲ್ಲಿ ನಾವು ಕಲಿತಾನೆ ಹೋಗ್ತಾ ಇದ್ದೀವಿ.